ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವಿಲ್ಲಿ ಆರಾಮಾಗಿದ್ದೀವಿ. ಒಂದೇ ಒಂದು ನಿಮಿಷ, ಏನೋ ದಿಷ್ಟಿ ತೆಗಿತಾಳೆ ಅಂತ ಅಂದ್ಲು. ಬಾಯ್. ಆ್ಯಕ್ಚುಲಿ ಈ ಸೆಟಪ್ ನೋಡಿ ತುಂಬ ದಿನ ಆಯ್ತಲ್ಲ ಮೋಟೋ ವ್ಲಾಗಿಂಗ್ ಮಾಡಿ. ಮೋಸ್ಟ್ಲಿ ಒಂದು 4 ತಿಂಗಳಾಯಿತು ನನ್ನ ಗಾಡಿ ಆಚೆ ತೆಗ್ದಿನೇ. ನಮ್ಮ ಫ್ರೆಂಡು ಗ್ಯಾರೇಜ್ ಇತ್ತು, ಸೊ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ. ಸೊ ತುಂಬ ದಿನ ಬಂದ್ಬಿಟ್ಟು ಸ್ಟಾರ್ಟೇ ಮಾಡಿಲ್ಲ ನೋಡಿ, ಸರಿಯಾಗೂ ಓಡಿಸೇ ಇಲ್ಲ ಗಾಡಿ. ಜಸ್ಟ್ 600 ಕಿಲೋಮೀಟ್ರು ಅಷ್ಟೇ ಓಡಿರೋದು, ಓಡೋಮೀಟ್ರು. ತುಂಬ ಬಿಸಿಲು ಗುರು ಬೆಂಗಳೂರಲ್ಲಿ. ಸೆಕೆ ಅಂದರೆ ಸೆಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಿನ್ನೆ ಬಂದ್ಬಿಟ್ಟು ಒಂದು ಫಂಕ್ಷನ್ ಇತ್ತು, ಸೊ ರಿಲೇಟಿವ್ಸ್ದು. ಸೊ ನಾನು ನನ್ನ ಮಿಸ್ಸಸ್ಸು ಹೋಗ್ಬಿಟ್ಟು ಅಟೆಂಡ್ ಮಾಡಿಬಿಟ್ಟು ಬಂದ್ವಿ. ಸೊ ಅದಕ್ಕೆ ಗಾಡಿ ಬಂದ್ಬಿಟ್ಟು ನಾನು ತೆಗ್ದೆ ಆಚೆ. ಇಲ್ಲ ನಾನು ತೆಗಿಯೋಕ್ಕೆ ಹೋಗಿಲ್ಲ, ಯಾಕಂದರೆ ಇಲ್ಲಿ ನಿಲ್ಸೋಕ್ಕೆ ಆಗೋಲ್ಲ, ಜಾಗನೇ ಇಲ್ಲ, ಏನೂ ಇಲ್ಲ. ಇಲ್ಲಿ ನಿಲ್ಲಿಸಿದ್ರೆ ತುಂಬ ಹುಡುಗರ ಕಾಟ ಸರಿ ಇಲ್ಲ. ನಿಲ್ಲಿಸಿದ್ರೆ ಸೀಟು ಗೀಟೆಲ್ಲ ಕಟ್ ಮಾಡಿಬಿಡ್ತಾರೆ, ಎಲ್ಲ ಹೊಟ್ಟೆ ಉರಿಯೋರೇ ಇರ್ತಾರೆ ನಮ್ಮ ಮನೆ ಹತ್ರ. ಸೇಫಾಗಿರೋ ಜಾಗ ನೋಡಿದೆ, ಸರಿ ಅಂತ ಅಂದ್ಬಿಟ್ಟು ನಾನು ಫ್ರೆಂಡ್ ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟೆ. ಈ ಗಾಡಿ ಬಂದ್ಬಿಟ್ಟು ನನ್ನ ಫ್ರೆಂಡ್ ಗ್ಯಾರೇಜ್ ಒಳಗಡೆ, ಗೇಟ್ ಒಳಗಡೆನೇ ಇರುತ್ತೆ. ಎನಿ ಟೈಮ್ ಸೆಕ್ಯೂರಿಟಿ ಅವನು ಇರ್ತಾನೆ. ಸರಿ ಅಂತ ಅಂದ್ಬಿಟ್ಟು ಫುಲ್ ಸೇಫಾಗಿ ನಿಲ್ಲಿಸ್ಬಿಟ್ಟೆ. ಇವಾಗ ಬಿಡೋಕ್ಕೆ ಹೋಗ್ತಾಯಿದ್ದೀನಿ. ಬಿಟ್ಬಿಟ್ಟು ನಾನು ಬರ್ತಾ ಆಟೋಲೇ ಬರಬೇಕು. ಯಾಕೆ ಬ್ರೋ RX ಗಾಡಿ ಐತಲ್ಲ ಅದನ್ನ ಇಟ್ಕೊಂಡು ಓಡಾಡ್ಬೋದಲ್ಲ ಅಂತ ಕೇಳ್ಬೋದು. ನಾನು RX ಇಸ್ಕೊಂಡು ಮಿನಿಮಮ್ ನಾನು 4ನೇ ತಾರೀಕು ತಗೊಂಡೆ ಗಾಡಿ. ಇವಾಗ ಬಂದ್ಬಿಟ್ಟು ಮಾರ್ಚ್ 17, ಇವತ್ತು ಡೇಟು ಸಂಡೇ. ಸೊ ಇವತ್ತು ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಬ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. ಒಂದು ನಿಮಿಷ, ಇಲ್ಲಿ ರೈಟ್ನೇನು ತಗೊಬೇಕು. ಹಿಂದೆ ಗಾಡಿ ಬರ್ತಾಯಿಲ್ಲ ನೋಡಿ. ಮಿರರ್ ಇದ್ದಿದ್ದಕ್ಕೆ ಎಷ್ಟು ಯೂಸು. ರೈಟ್. ಇವತ್ತು ಬೇರೆ ಮಾರ್ಚ್ 17 ನಮ್ಮ ಅಪ್ಪು ಬಾಸ್ ಅವ್ರದ್ದು ಬರ್ಡೇ. ಅದೊಂದು ಬೇಜಾರಾಗ್ತೈತೆ ಬಿಡಿ. ಅವ್ರಿಗೋಸ್ಕರ ಒಂದೇ ಒಂದು ಡೈಲಾಗ್ ಎಲ್ಲ. ರೇಷನ್ ಅಂಗಡಿಯಲ್ಲಿ ಇರೋದು ಉಪ್ಪು, ನಮಗೆ ದೇವರೇ ನಮ್ಮ ಅಪ್ಪು. ಏನಂತೀರ? ಕರೆಕ್ತಾನೆ. ನಮ್ಮ ಬಾಸೇ ನಮಗೆ ದೇವರು. ನಮ್ಮ ಬಾಸು, ವಿ ಮಿಸ್ ಯು ಸೋ ಮಚ್ ನಮ್ಮ ಅಪ್ಪು ಬಾಸ್. ಆ್ಯಕ್ಚುಲಿ ನಾನು ತಮಿಳವನು ಬಟ್ ಆದ್ರೂ ನಾನು ಬಂದ್ಬಿಟ್ಟು ಕನ್ನಡ ಫಿಲಮೆಲ್ಲ ನೋಡಿ ಕಲ್ತ್ಕೊಂಡು ವ್ಲಾಗ್ ಮಾಡಿಕೊಂಡು ಇದು ಮಾಡ್ತಿರೋದು. ಸೊ ಫಸ್ಟು ಯಾವ ಫಿಲಮಿಂದ ಗೊತ್ತಾ ಅವ್ರಿಗೆ ಇಷ್ಟ? ಅರಸು ಅಂತ ಬಂತಲ್ಲ, ಅರಸು, ಆ ಫಿಲಮಿಂದ ನನಗೆ ಇಷ್ಟ ನಮ್ಮ ಅಪ್ಪು ಬಾಸು. ಸರಿ ಬಿಡಿ, ಅದ್ರ ಬಗ್ಗೆನೂ ಮಾತಾಡಬಾರ್ದು, ಯಾಕಂದರೆ ತುಂಬ ಎಮೋಷನ್ ಆಗಿಬಿಡ್ತೀನಿ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಿದ್ರೆ. ಏನು ಬ್ರೋ 2 ಗಾಡಿ ಇಟ್ಕೊಂಡಿದ್ಯಾ? 2 ಗಾಡಿ ಇಟ್ಕೊಂಡು ನಿಮ್ಮ ವೀಡಿಯೋಸ್ ಎಲ್ಲ ನಾನು ನೋಡಿದೆ, ರೇಷನ್ ಇಲ್ಲ ಅದಿಲ್ಲ ಅಂತ ಹೇಳ್ತಿದ್ರಲ್ಲ. 2 ಗಾಡಿ ಇಟ್ಕೊಂಡಿದ್ದೀರಾ, 2 ಗಾಡಿನೂ ಸೇಲ್ ಮಾಡ್ಬೋದಲ್ಲ ಅಂತ ಕೇಳ್ಬೋದು ನೀವು. ಕೇಳ್ಬೋದಲ್ಲ, ಹೇಳ್ತಾ ಇದ್ದಾರೆ ಕಮೆಂಟ್ ಸೆಕ್ಷನೆಲ್ಲ, ನಾನು ನೋಡ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ಲೋನಲ್ಲಿತ್ತು, ಲೋನ್ ಕ್ಲಿಯರ್ ಮಾಡಿದ್ದೆ ನಾನು ನಮ್ಮ ಮಿಸ್ಸಸ್ಸೇ. ಓಕೆನಾ? RX ಇಸ್ಕೊಂಡಿದ್ದು ನಮ್ಮ ಮಿಸ್ಸಸ್ಸು ನಾನೇ ಇಸ್ಕೊಂಡಿದ್ದು. ಸೊ ಆ ಗಾಡಿನ ಹೆಂಗೆ ಹೋಗಿ ಸೇಲ್ ಮಾಡೋಕ್ಕಾಗುತ್ತೆ ಹೇಳಿ? ಅದಕ್ಕೆ ಹೊಟ್ಟೆಗೆ ಊಟ ಅಲ್ಲ ಅಂದರೂ ಪರವಾಗಿಲ್ಲ, ಗಾಡಿ ಎಲ್ಲ ನಾನು ಸೇಲೇ ಮಾಡಲ್ಲ. ಅದು ಟ್ರೂ ಬೈಕರ್ಸ್ಗೆ ಮಾತ್ರನೇ ಗೊತ್ತಾಗುತ್ತೆ. ಸರಿ, ಓಕೆ ಗೈಸ್, ಲವ್ ಯು, ಟೇಕ್ ಕೇರ್, ಸಪೋರ್ಟ್ ಮಾಡಿ. ಇನ್ನೂ ವ್ಲಾಗ್ಸ್ ಎಲ್ಲ ಬರುತ್ತೆ. ನಿಮ್ಮ ಅಕ್ಕಗೆ ಬಂದ್ಬಿಟ್ಟು ಫಸ್ಟು ರೈಡಿಂಗ್ ಗೇರ್ಸು ಮತ್ತು ಏನೇನು ಆಕ್ಸೆಸರೀಸ್ ಇದೆ ಅದೆಲ್ಲ ನಾನು ಈಸ್ಕೊತೀನಿ. ಆಮೇಲೆ ಬಂದ್ಬಿಟ್ಟು ನಾವು ಇಬ್ಬರು ಬಂದ್ಬಿಟ್ಟು ರೈಡ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಸದ್ಯಕ್ಕೆ ಅದೇ ಅಪ್ಡೇಟು. ಸ್ವಲ್ಪ ಮನಿಯೆಲ್ಲ ಸೇವ್ ಮಾಡಿ ಎಲ್ಲ ರೆಡಿ ಮಾಡಬೇಕು, ಒಂದು ಕಡೆಯಿಂದ ರೆಡಿ ಮಾಡ್ಕೊಂಡು ಬರಬೇಕು. ಆಕ್ಸೆಸರೀಸ್ ಎಲ್ಲ ಈಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಯಾಕಂದರೆ ಪ್ರೊಟೆಕ್ಷನೇ ಮೇಯ್ನು. ಓಕೆನಾ? ಏನಾದರೂ ಒಂದು ಆಕ್ಸಿಡೆಂಟ್ ಆಗಿದ್ರೂ ಅಷ್ಟೇ, ಅದೇ ಸೇವ್ ಮಾಡೋದು. ಸೊ ಮೈನ್ ಬಂದ್ಬಿಟ್ಟು ರೈಡಿಂಗ್ ಗೇರ್ಸ್ ಎಲ್ಲ ಯೂಸ್ ಮಾಡಿ. ಹೆಲ್ಮೆಟ್ ಮೈನು, ಆಫ್ ಹೆಲ್ಮೆಟೆಲ್ಲ ಅವಾಯ್ಡ್ ಮಾಡಿಬಿಡಿ. ಇವಾಗಲೂ ಅಷ್ಟೇ ಆಫ್ ಹೆಲ್ಮೆಟ್ ಇತ್ತು ಕರ್ಕೊಂಬರ್ಬೋದಿತ್ತು, ನಾನು ಕರ್ಕೊಂಬಂದಿಲ್ಲ. ಸೊ ಹುಷಾರು.